ನಿರೀಕ್ಷೆಯಂತೆಯೇ ಮತ್ತು ಮೊದಲೇ ಪೂರ್ವ ನಿರ್ಧರಿತವಾಗಿದ್ದ ಪ್ರಕಾರದಲ್ಲೇ ರಾಹುಲ್ ಗಾಂಧಿ ಅವರ ಭಾಷಣ ನಿನ್ನೆ, ಇವತ್ತು ಪ್ರಧಾನಿಗಳ ಭಾಷಣ, ಎರಡೂ ರಾಷ್ಟ್ರಪತಿಗಳ ಭಾಷಣಕ್ಕೆ ವಂದನಾ ನಿರ್ಣಯದ ಮೂಲಕವಾಗಿ. ರಾಷ್ಟ್ರಪತಿಗಳ ಭಾಷಣದ ಮೇಲೆ ವಂದನಾ ನಿರ್ಣಯಕ್ಕೆ ಪ್ರತಿ ಉತ್ತರವನ್ನು ಸರ್ಕಾರದ ಕಡೆಯಿಂದ ಸದನದ ನಾಯಕನಾಗಿಯೂ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಭಾಷಣ ಮಾಡಲು ಇವತ್ತು ಎದ್ದು ನಿಂತರು. ಆದರೆ ಮೊದಲ ಕ್ಷಣದಿಂದಲೇ ಅವರು ಕುಳಿತುಕೊಳ್ಳುವ ಕೊನೆ ಕ್ಷಣದವರೆಗೂ ಒಂದೇ ಸಮ ವಿಪಕ್ಷಗಳು ಕೂಗುತ್ತಲೇ ಇದ್ದವು. ಅವರ ಭಾಷಣವನ್ನು ಕೇಳಿಸದಂತೆ ಮಾಡುವುದೋ ಅಥವಾ ನಾವೇ ದನಿಯಲ್ಲಿ ಗಟ್ಟಿ ಇದ್ದೇವೆ ಅಂತ ತೋರಿಸುವುದೋ ಅಥವಾ ಬಗ್ಗು ಬಡಿದು ಬಿಟ್ಟೇವು ನರೇಂದ್ರ ಮೋದಿಯನ್ನು ಇವತ್ತು ಅನ್ನೋ ಭ್ರಮೆಗೆ ಜಾರಿಕೊಳ್ಳಲು ಗೊತ್ತಿಲ್ಲ. ಇದು ನಡೆದಂತಹ ಘಟನೆ. ವಿಪಕ್ಷಗಳು ಪ್ರಧಾನಿ ಮಾತನಾಡುವಾಗ ಎತ್ತಿದ್ದಿದ್ದು ಮಣಿಪುರ ಚರ್ಚೆ ಆಗಬೇಕು, ನೀಟ್ ಆಗಬೇಕು ಚರ್ಚೆ. ಆದರೆ ಪ್ರಧಾನಿಗಳ ಉತ್ತರದ ಸಂದರ್ಭದಲ್ಲೇ ಚರ್ಚೆ ಆಗಬೇಕು ಅಂದರೆ ಪ್ರಧಾನಿಗಳ ಉತ್ತರ ಬೇಡ ಅಂತ ಅರ್ಥ. ವಾಟ್ ರಬ್ಬಿಶ್ ಬಿಹೇವಿಯರ್ ಅನ್ನಿಸ್ತು ಇವತ್ತು ನನಗೆ ಪ್ರತಿಪಕ್ಷಗಳದ್ದು. ಯಾವ ಪ್ರತಿಪಕ್ಷವಾದರೂ ಇದನ್ನೇ ಹೇಳಬೇಕು. ನೀವು ಸದನದ ಸಂಪ್ರದಾಯ ಮತ್ತು ನಿಯಮಗಳಲ್ಲಿ ಮೂರಿದೆ. ಒಂದು, ಗೌರವದ ಸಂಕೇತವಾಗಿ ಸ್ಪೀಕರ್ ಎದ್ದು ನಿಂತುಕೊಂಡರೆ ಸದಸ್ಯರು ಕುಳಿತುಕೊಳ್ಳಬೇಕು, ಅವರ ಮಾತನ್ನು ಕೇಳಬೇಕು. ಸದನದ ನಾಯಕ ಯಾರೇ ಇರಲಿ, ಇಲ್ಲಿ ಸಿದ್ದರಾಮಯ್ಯ ಇರ್ಬೋದು, ಅಲ್ಲಿ ಮೋದಿ ಇರ್ಬೋದು, ಅವರು ಎದ್ದು ನಿಂತು ಏನಾದ್ರು ಹೇಳಕ್ಕೆ ಹೋದ್ರೆ ಸದನ ಅದನ್ನು ಕೇಳಿಸ್ಕೋಬೇಕು, ಮರ್ಯಾದೆಯಿಂದ ಗೌರವ ಕೊಡಬೇಕು. ಅಫ್ಕೋರ್ಸ್ ಮಧ್ಯೆ ಏನಾದ್ರು ಆಕ್ಷೇಪಣೆಗಳಿದ್ದರೆ ಕೇಳಬಹುದು, ಕೇಳೋದಲ್ಲ ಪ್ರಶ್ನೆ, ಕೇಳಿಸ್ಕೋಬೇಕು. ಅದೇ ರೀತಿ ಆಡಳಿತ ಪಕ್ಷದವರು ಪ್ರತಿಪಕ್ಷದ ನಾಯಕ ಮಾತಾಡ್ತೀನಿ ಅಂತಂದಾಗ ಅದನ್ನು ಕೇಳಿಸ್ಕೋಬೇಕು ಅನ್ನೋದಿದೆ. ಇವತ್ತಾಗಿದ್ದು ಎಲ್ಲದಕ್ಕೂ ತದ್ವಿರುದ್ಧ. ಮೊದಲ ಸಾಲಿನಲ್ಲಿ ಕುಳಿತಿದ್ದಂತಹ ರಾಹುಲ್ ಗಾಂಧಿ ಮೂಕ ವ್ಯಕ್ತಿಯಂತೆ ಕುಳಿತಿದ್ರು. ಆದರೆ ಅವರ ಬೆನ್ನ ಹಿಂದೆ ಕೂಗುತ್ತಿದ್ದವರನ್ನ ಒಂದು ಕ್ಷಣವಾದರೂ ಕೂತ್ಕೊಳ್ಳಿ ಎಲ್ಲ ಕೇಳಿಸ್ಕೊಳ್ಳೋಣ ಅಂತ ಹೇಳಿಲ್ಲ ಯಾರು. ಕಾಂಗ್ರೆಸ್ ಪಕ್ಷದ ಬಹುಜನಕ್ಕೆ ಅಥವಾ ಇಂಡಿ ಒಕ್ಕೂಟದಲ್ಲಿ ಇವತ್ತು ಬಹುಜನಕ್ಕೆ ನಾವು ಗೆದ್ವಿ ಅಂತ ಅನಿಸಿರಬಹುದೇನೋ, ಆದರೆ ಸೋತಿದ್ದು ನೀವೇ ನಾವೇ ರಚಿಸಿಕೊಂಡಿರುವ ಸದನ ವ್ಯವಸ್ಥೆ, ಸದನ ಸಂಪ್ರದಾಯ ಮತ್ತು ಅದರ ನಿಯಮಾವಳಿಗಳು. ಅದು ಸೋತಿದೆ. ನಾಳೆ ರಾಹುಲ್ ಗಾಂಧಿ ಭಾಷಣ ಮಾಡುವಾಗ ಇದೇ ರೀತಿ ಅವ್ರು 3/4 ಗಂಟೆ ಮಾತಾಡಿದ್ರೆ 3/4 ಗಂಟೆ ತಡೆಯಕ್ಕೆ ಆಡಳಿತ ಪಕ್ಷಕ್ಕೆ ಆಗಲ್ವೇನು? ಅವ್ರಿಗೆ ಕೂಗಕ್ಕಾಗಲ್ವೇನು? ಅದನ್ನ ಆಗ ಮಾತ್ರ ಆಡಳಿತ ಪಕ್ಷದವರು ನನ್ನ ಧ್ವನಿಯನ್ನು ಹತ್ತಿಕ್ಕುತ್ತಿದ್ದಾರೆ, ಅದುಮುತ್ತಿದ್ದಾರೆ, ಕಿವಿಚುತ್ತಿದ್ದಾರೆ, ತಿವುರ್ಚುತ್ತಿದ್ದಾರೆ ಅಂತಂದ್ರೆ ಹೇಗೆ? ಪ್ರತಿಪಕ್ಷದವರು ಆಡಳಿತದ ಕೇಳಲ್ಲ, ಆಡಳಿತದವರು ಈ ಕಡೆ ಕೇಳಬೇಕು ಅಂತಂದ್ರೆ ಹೇಗದು? ಇಟ್ ಇಸ್ ಎ ವೆರಿ ಸ್ಯಾಡ್ ಡೇ ನನಗೆ. ಅಬ್ಜೆಕ್ಷನ್ಸ್ಗಲ್ಲ, ದ ವೇ ದಿ ಎಂಟೈರ್ ಸೆಷನ್ ಬಿಹೇವ್. ವಾಟ್ ಸಾರ್ಟ್ ಆಫ್ ಎ ಪಾರ್ಲಿಮೆಂಟರಿ ಡೆಮಾಕ್ರಸಿ ಇದು ಪಾರ್ಲಿಮೆಂಟರಿ ಡೆಮಾಕ್ರಸಿನ ಇದು? ನಾಳೆ ಇಲ್ಲಿ ಸಿದ್ದರಾಮಯ್ಯ ಭಾಷಣ ಮಾಡ್ತಾರೆ ಅಂತಂದ್ರೆ ನಾವು ಕೇಳಿಸ್ಕೊಳ್ಳಲ್ಲ ಅಂದ್ಬಿಟ್ಟು ಇವ್ರು ಸುಮ್ಮನೆ ಕೂಗ್ತಾನೆ ಇದ್ರೆ ಏನು ಅರ್ಥ? ಅದಕ್ಕೆ ಆ ಸುಖಕ್ಕೆ ನೀವು ಯಾಕೆ ಎಲೆಕ್ಷನ್ ಮಾಡಬೇಕು, ಗೆಲ್ಲಬೇಕು, ಅಲ್ಲಿಗೆ ಹೋಗಬೇಕು, ನಮ್ಮ ದೇಶದ ದುಡ್ಡನ್ನು ಖರ್ಚು ಮಾಡಬೇಕು, ನಮ್ಮ ಪ್ರಾಣ ತಿನ್ನಬೇಕು? ನೀವು ಏನಕ್ಕೆ ಬೇಕದು ಸದನದ ಉದ್ದೇಶ ಸಾಕಾರ ಆಗಲ್ಲ. ಸದನದ ಬಾವಿಗಿಳಿದು ಘೋಷಣೆ ಕೂಗಿದ್ರು. ಸ್ಪೀಕರ್ ಬಿರ್ಲಾ ಸಿಟ್ಟಾದ್ರು. ಬಾವಿಗೆ ಕಳಿಸಿ ಪ್ರತಿಭಟನೆ ಮಾಡೋದು ಸರಿಯಾದ ಪದ್ಧತಿ ಅಲ್ಲ ಅಂತ ವಿಪಕ್ಷ ಹಾಗೂ ರಾಹುಲ್ ಗಾಂಧಿಯ ತರಾಟೆಗೆ ತಗೊಂಡ್ರು. ಬಟ್ ರಾಹುಲ್ ಗಾಂಧಿ ಡಿಂಟ್ ಕೇರ್. ರಾಹುಲ್ ಗಾಂಧಿ ಡಿಡ್ ನಾಟ್ ವಾಂಟ್ ಟು ಸ್ಟಾಪ್ ದೆಮ್. ನನ್ನ ಪ್ರಕಾರದಲ್ಲಿ ಅವ್ರು ಮಜಾ ತಗೋತಿದ್ರು, ಕುಕ್ಕೊಳ್ಳಿ ಅಂತ ಎಂಜಾಯ್ ಮಾಡ್ತಿದ್ದಾರೆ. ನಿನ್ನೆ ಅವ್ರ ಭಾಷಣವನ್ನ ಸದನ ಕೇಳೋವಾಗ ಏನಾರು ಅಡ್ಡ ಬಂದಿದ್ರೆ ಏನಾಗ್ತಿತ್ತು? ನಿನ್ನೆ ಅದಕ್ಕೆ ಅವಕಾಶ ಮಾಡಿಕೊಟ್ಟಿದ್ರು ಅವ್ರಿಗೆ. ತಪ್ಪದು ಮಾಡಿದ್ದದು. ಆಕ್ಷೇಪಣೆ ಬೇರೆ. ಪ್ರಧಾನಿ ಮಾತನಾಡುವಾಗ ಮಧ್ಯದಲ್ಲಿ ಪ್ರತಿಪಕ್ಷದ ನಾಯಕರು ಅಥವಾ ಯಾರೋ ಹಿರಿಯ ಸದಸ್ಯರೋ ಯಾರೋ ಒಬ್ಬರು ಎದ್ದು ನಿಂತ್ಕೊಂಡು ಸ್ಪೀಕರ್ಗೆ, ನನಗೆ ಒಂದು ಪಾಯಿಂಟ್ ಆಫ್ ಆರ್ಡರ್ ಇದೆ ಪ್ರೈಮ್ ಮಿನಿಸ್ಟರ್ ಸ್ಪೀಚಲ್ಲಿ. ಪ್ರೈಮ್ ಮಿನಿಸ್ಟರ್ ಈಲ್ಡ್ ಆದರೆ ಅಥವಾ ಭಾಷಣಕಾರ ಈಲ್ಡ್ ಆದರೆ ನೀವು ಇದೆಲ್ಲ ಮಾತಾಡ್ತಿದ್ದೀರಲ್ಲ, ನಾನು ಇವನ್ನೇ ಮಣಿಪುರದನ್ನು ಕೇಳಿದ್ನು ಒಂದನ್ನು ಸೇರಿಸ್ಕೋಬೇಕು ತಾನೆ ಅಂತ ಏನಾದ್ರು ಆಕ್ಷೇಪಣೆ ಬೇರೆ. ಕೇಳಿಸ್ಕೊಳ್ಳೋದೇ ಇಲ್ಲ, ಕೂಗ್ತಾ ಇರ್ತೀವಿ ಅಂತಂದರೆ ಹುಚ್ಚರ ಸಂತೆ. ನಾವು ಹುಚ್ಚರು, ಅವರಲ್ಲ. ಇಂಥವ್ರನ್ನೆಲ್ಲ ಆಯ್ಕೆ ಮಾಡ್ಕೊಂಡು ಗ್ರೇಟ್ ಪ್ರಜಾಪ್ರಭುತ್ವ, ಸದನ, ಪಾರ್ಲಿಮೆಂಟು, ವಿಧಾನಸಭೆ, ವಿಧಾನ ಪರಿಷತ್ತು ಅಂತೆಲ್ಲ ಇಟ್ಕೊಂಡು ಅಲಂಕಾರಿಕವಾಗಿ ಕಾರು, ಗೂಟ, ಕಾರು, ಲೈಟು, ಪೈಟು ಎಲ್ಲ ಹಾಕ್ಸಿ ಕೊಟ್ಟಿದ್ದೀವಲ್ಲ, ಅದಕ್ಕೆ ನಾವು ಬಕರಾಗಳು, ಮೂರ್ಖರು. ಮೋದಿ ಅವರ ಭಾಷಣವನ್ನು ನಿಲ್ಲಿಸಲಿಲ್ಲ. ಅವರೇನು ಮಾಡಿದ್ರು, ಇಡೀ ಅವ್ರು 1/4 ಗಂಟೆ ಭಾಷಣ ಬಿಗಿದ್ರೆ, 1/4 ಗಂಟೆನೋ 1/3 ಗಂಟೆನೋ ಭಾಷಣ ಬಿಗಿದ್ರು ಅವರು. ಅವ್ರದ್ದು ಭಾಷಣ ದೊಡ್ಡದೇ ಇತ್ತು ಬಿಡಿ, ಅಷ್ಟೊಂದು ದೊಡ್ಡದಾಗಿ ಯಾರು ಕೇಳಿಸ್ಕೊತಾರೆ ಈ ದೇಶದಲ್ಲಿ ಇವತ್ತು. ಸ್ಟಿಲ್ ರಾಹುಲ್ ಗಾಂಧಿ ಭಾಷಣನೂ ದೊಡ್ಡದೇ ಇತ್ತು ಅದು. ಸ್ಟಿಲ್ ಅಷ್ಟು ಹೊತ್ತು ಅವರು ನನಗೂ ನಿಮ್ಮ ಗಲಾಟೆಗೂ ಸಂಬಂಧ ಇಲ್ಲ ಅಂತ ಮಾತಾಡ್ಕೊಂಡು ಹೋದರು. ಆಧುನಿಕ ತಂತ್ರಜ್ಞಾನ ಹೇಗಿದೆ ಅಂದರೆ
ಮೋದಿಯ ಭಾಷಣವನ್ನು ಕೇಳಿಸಿಕೊಳ್ಳಲೇಬೇಕು ಅಂತ ಅವನಾರು ಕೂತಿದ್ದವನೇ ಟಿ ವಿನಲ್ಲಿ ಅಥವಾ ಇನ್ಯಾವುದೋ ಮಾಧ್ಯಮಗಳು ಯಾವುದೋ ರೂಪದಲ್ಲಿ ಕೂತಿದ್ರೆ ಅವನು ಕೇಳಿಸ್ತಿತ್ತು ಅವ್ರ ಭಾಷಣ. ಅವ್ರು ಏನ್ ಹೇಳ್ತಿದ್ದಾರೆ ಯಾಕಂದರೆ ಅವ್ರ ಆಡಿಯೋ ಜಾಸ್ತಿ ಇರೋದು, ಇವ್ರು ಕೂಗ್ತಾ ಇರೋ ಆಡಿಯೋ ಕಡಿಮೆ ಇರೋದು. ಬಟ್ ಏನೋ ಡಿಸ್ಟರ್ಬೆನ್ಸ್ ಸದಾ ಇರ್ತಿತ್ತು ಅಷ್ಟೇ. ಆಲ್ ರೈಟ್. ಈ ಎಲ್ಲದರ ಮಧ್ಯೆ ಪ್ರಧಾನಿ 145 ನಿಮಿಷ 2 ಗಂಟೆ, ಅಯ್ಯಪ್ಪ ಸಾಕಾಗೋಯ್ತು. ಕೂತಿದ್ದವ್ರು ಹೇಳ್ರಪ್ಪ. ಸರ್ಕಾರದ ಸಾಧನೆಯನ್ನು, ವಿಕಸಿತ ಭಾರತದ ಕನಸನ್ನು ಬಿಚ್ಚಿಟ್ಕೊಂಡ್ರು. ಇಂಡಿ ಕೂಟರ ತರಾಟೆಗೆ ತಗೊಂಡ್ರು. ಅದರಲ್ಲೂ ಎಂದಿನಂತೆ ಕಾಂಗ್ರೆಸ್ ಪಕ್ಷ ಟಾರ್ಗೆಟ್ ಮಾಡಿದ್ರು. ಕಾಂಗ್ರೆಸ್ ಪಕ್ಷವನ್ನು ಪ್ಯಾರಸೈಟ್, ಪರಾವಲಂಬಿ ಅಂತ ಕರೆದ್ರು. ಯಾಕೆ ಅಂದರೆ ಒಂದೊಂದು ರಾಜ್ಯದಲ್ಲಿ ಒಬ್ಬೊಬ್ಬರ ಬೆನ್ನು ಹತ್ತಿಕೊಂಡು ಹೆಗಲ ಮೇಲೆ ಕುಳಿತು ಹೋಗುತ್ತೀರಿ ಅಂತ. ಲೈಕ್ ಉತ್ತರ ಪ್ರದೇಶ, ತಮಿಳುನಾಡು, ಈ ಥರದ್ದಕ್ಕೆ ಹೇಳಿದ್ದು. ತುರ್ತು ಪರಿಸ್ಥಿತಿಯನ್ನು ಜ್ಞಾಪಿಸಿದ್ರು. ಲೋಕ ತೀರ್ಪಿನ ಬಗ್ಗೆ ಮಾತಾಡಿದ್ರು. ಕಾಂಗ್ರೆಸ್ ದೇಶವನ್ನು ಒಡೆಯುವ ಪಕ್ಷ ಅಂತ ಅಂದ್ರು. ಒಂದು झलक ಹೀಗೆ. मैं कुछ लोगों की पीड़ा समझ सकता हूं कि लगातार झूठ चलाने के बावजूद भी उनका घोर पराजय हुआ। इस देश की जनता ने जनादेश दिया है और इस देश की जनादेश है कि आप वहीं बैठिए। कांग्रेस के इतिहास का ये पहला मौका है, तीसरा सबसे खराब प्रदर्शन है। कांग्रेस अपनी हार स्वीकार करती, जनता जनार्दन के आदेश को सर आंखों पर चढ़ाती, आत्ममंथन करती, कुछ शीर्षासन करने में लगे हुए हैं। 99 मार्क्स लेकर घमंड में घूम रहा था और देश सबको दिखाता था कितने ज्यादा मार्क्स आए हैं। ये 100 में से 99 नहीं लाया, ये तो 543 में से लाया है। मैं कांग्रेस के लोगों को कहूंगा, जनादेश हिंदुस्तान में 6 दशक तक ಕಾಂಗ್ರೆಸ್ಗೆ 3ನೇ ಬಾರಿ ಒಂದು ಸಾರ್ವತ್ರಿಕ ಚುನಾವಣೆಯಲ್ಲಿ 100ಕ್ಕಿಂತ ಕಡಿಮೆ ಬಂದಿರುವ ಪರಿಸ್ಥಿತಿ ಇದು. ಅಂದರೆ ಮೊದಲೊಂದ್ಸರಿ 40, ಆಮೇಲೆ ಒಂದು 50 ಏನೋ, ಅಥವಾ 50, 40, ಈಗ ಒಂದು 99 ಡ್ಯಾಶ್ ಡ್ಯಾಶ್. ದಟ್ಸ್ ಓಕೆ. ನನ್ನ ಪ್ರಕಾರದಲ್ಲಿ ಪ್ರೈಮ್ ಮಿನಿಸ್ಟರ್ ಹೇಳ್ತಿರೋದು ಏನು, 100ಕ್ಕೆ 99 ಅಲ್ಲ, ಬಂದರೆ ಫಸ್ಟ್ ರ್ಯಾಂಕು 543ಕ್ಕೆ 99 ನಿಮ್ದು. ಆದರೆ ಗೆದ್ದಿದ್ದೀವಿ ಅಂತ ಭ್ರಮಿಸ್ತಾ ಇದ್ದೀರಿ. ಕಾಂಗ್ರೆಸ್ ತಾನಿದ್ದ ಪರಿಸ್ಥಿತಿಗೆ 99 ಬಂದಿರುವುದನ್ನು ಸಂಭ್ರಮಿಸಬೇಕಾದ ಸಂದರ್ಭನೇ ಅದು ಅವ್ರಿಗೆ. ಯಾಕಂದ್ರೆ ಅಷ್ಟು ಹೀನಾಯವಾಗಿದ್ದವರು ಇಷ್ಟಾದರೂ ಆಗಿದ್ದೀವಿ ಅಂತ. ಬಟ್ ದೇ ಕೆನಾಟ್ ಸೇ ನಾವು ಗೆದ್ದುಬಿಟ್ಟಿದ್ದೀವಿ, ಮೋದಿ ಸೋತೋಗಿದ್ದಾರೆ ಅಂತ ಹೇಳಕ್ ಬರಲ್ಲ. ಅಫ್ಕೋರ್ಸ್ ಮೋದಿಗೋ ಬಿಜೆಪಿಗೋ 40 ಸೀಟೋ 45 ಸೀಟೋ 50 ಸೀಟೋ ಕಡಿಮೆನೇ ಕೊಟ್ಟಿದ್ದಾರೆ ಈ ದೇಶದಲ್ಲಿ, ರಾಜ್ಯದಲ್ಲಿ ಕಡಿಮೆನೇ ಕೊಟ್ಟಿದ್ದಾರೆ. ಹಾಗನ್ಬಿಟ್ಟು ನಾವು ಗೆದ್ದುಬಿಟ್ಟಿವಿ ಅನ್ನಕ್ಕಾಗಲ್ಲ. ಎಲೆಕ್ಟ್ರೋಲ್ ಮತ್ತು ನಂಬರ್ ಡೆಮಾಕ್ರಸಿನಲ್ಲಿ, ಸಂಖ್ಯೆನಲ್ಲಿ ಅವರಿಗೆ ಜಾಸ್ತಿ ಇರೋದು 240 ಚಿಲ್ಲರೆ, ಅತಿ ದೊಡ್ಡ ಪಕ್ಷ. ಅವ್ರಿಗೆ ಬಹುಮತ ಇಲ್ಲ. ಎರಡನೇದು, ಬಿಜೆಪಿಗೆ ಮಾತ್ರ ಬಹುಮತ ಬರಬೇಕಿತ್ತು, ಹಾಗಾಗಿ ಅವ್ರು ಸೋತೋಗ್ಬಿಟ್ಟಿದ್ದಾರೆ ಅನ್ನೋ ಥರ. ನನಗೆ ಯಾಕೆ ಬರಲಿಲ್ಲ ಅಂತ ಯಾರು ಕೇಳ್ಕೊಳ್ಳಲ್ಲ, ಅಥವಾ ನನಗೆ ಬರೋ ದಿನ ಯಾವತ್ತಿದೆ ಹತ್ತಿರದಲ್ಲಿ ಅಂತಲೂ ಕೇಳಲ್ಲ ಅವರು. ದಿಸ್ ಇಸ್ ಬ್ಯಾಡ್. ಯಾಕೆ ಅಂತಂದರೆ ನಾಳೆ ಫಲಿತಾಂಶಗಳನ್ನು ನಾವು ಹೆಂಗೆ ಸಂಭ್ರಮಿಸೋದು ಬೇರೆ, ಅವ್ರು ಸಂಭ್ರಮಿಸೋದು ತಪ್ಪು ಅಂತ ನಾನು ಹೇಳಿಲ್ಲ. ಯಾಕೆಂದರೆ ಅವ್ರು ಇದ್ದಿದ್ದ ಪರಿಸ್ಥಿತಿಗೆ ಚೆನ್ನಾಗೇ ಬಂದಿದೆ. ಬಟ್ ಇವತ್ತು ನನ್ನ ಲೆಕ್ಕಾಚಾರದಲ್ಲಿ ಈ ಭಾಷಣದ ಅತ್ಯಂತ ಹೀನಾಯವಾಗಿ ಅಂತ ನನಗೆ ಅನಿಸಿದ್ದೇನು ಅಂದರೆ, ಮೊದಲೇ ಪಾರ್ಲಿಮೆಂಟರಿ ಡೆಲಿಬರೇಷನ್ಸನ್ನು, ಅಂದರೆ ಆ ಪ್ರಕ್ರಿಯೆಗಳು, ಭಾಷಣಗಳು, ಇದನ್ನೆಲ್ಲ ಯಾರು ನೋಡೋ ಸ್ಟೇಜಲ್ಲಿ ಇಲ್ಲ ಈ ದೇಶದಲ್ಲಿ. ಜನ ಅಷ್ಟು ಕುತೂಹಲ ಯಾರಿಗೂ ಇಲ್ಲ. ಈ ರೀತಿಯ ನಿಮ್ಮ ನಡವಳಿಕೆಯಿಂದ ಇನ್ನಷ್ಟು ನೋಡಲ್ಲ. ಒಂದು. ಎರಡನೇದು, ನೀವು ಕೂಗಾಡ್ತಾ ಇದ್ದರೆ ನೋಡಬೇಕಾದವ್ರು ನೋಡ್ಕೋತಾರೆ. ಮೀಡಿಯಾನಲ್ಲಿ ಅವ್ರವ್ರ ಪಾಡಿಗೆ ಅವ್ರವ್ರು ತೋಚಿದ್ದನ್ನು ಪ್ರೈಮ್ ಮಿನಿಸ್ಟರ್ ಸ್ಪೀಚ್ ಹಾಕ್ತಾರೆ. ಕೂಗ್ತಾ ಇದ್ರಿ ಅಂತ ಒಂದು 2 ನಿಮಿಷ 1 ನಿಮಿಷ ತೋರಿಸಿ ಮನೆಗೆ ಹೋಗ್ತಾರಲ್ಲ. ಏನು ಪ್ರಯೋಜನ? ಪೇಷನ್ಸ್ ಅನ್ನೋದೊಂದು ಬೇಕಲ್ಲ ಪ್ರತಿಪಕ್ಷಕ್ಕೂ ಆಡಳಿತ ಪಕ್ಷಕ್ಕೆ ಎರಡಕ್ಕೂ ಸದನದಲ್ಲಿ. ಚರ್ಚೆಯ ಅಂಗಳವಾಗಿ ಇರಬೇಕಾದಂತಹ ಸದನ ಸಂಘರ್ಷದ ಅಂಗವಾಗಿ ನಿಲ್ಲತ್ತೆ ಪ್ರತೀಕವಾಗಿ. ಅಂದರೆ ಅರ್ಥ ಏನು? ಮ್ಯಾಚ್ಗೆ ಆಡಬೇಕು ಗ್ರೌಂಡಲ್ಲಿ ಅಂದರೆ ಇಬ್ಬರು ಮ್ಯಾಚ್ ಆಡಬೇಕು. ಆಡದೆ ಅವ್ನು ಇವ್ನು ಹೊಡೆಯೋದು ಇವ್ನಿಗೆ ಅವ್ನು ಹೊಡೆಯೋದು ಮಾಡ್ಕೊಂಡಿದ್ರೆ ಮ್ಯಾಚ್ ಎಲ್ಲಾಗತ್ತದು? ಗಲಾಟೆ, ಸಂಘರ್ಷ. ವೆರಿ 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 ಸ್ಯಾಡ್. ನೋಡಕ್ ಹೋದ್ರೆ ನಿನ್ನೆ ರಾಹುಲ್ ಗಾಂಧಿಗೆ ಮಾತಾಡಕ್ ಬಿಟ್ರು. ಮಧ್ಯ ಅಮಿತ್ ಶಾ ಮೋದಿ ಅವರು ಹೇಳಿದ್ದು, ನರೇಂದ್ರ ಮೋದಿ ಭಾಷಣಕ್ಕೂ ಆಕ್ಷೇಪಣೆಗಳನ್ನು ಎತ್ತಕ್ಕೋ, ಪಾಯಿಂಟ್ ಆಫ್ ಆರ್ಡರ್ ಎತ್ತಕ್ಕೋ ಜಾಗ ಇತ್ತು, ಅದು ಮಾಡಲಿಲ್ಲ. ಇಲ್ಲಿ ಬೇಸರ ಏನು, ಅವ್ರು ಕೂಗ್ತಾ ಇದ್ದಾರೆ ಹಿಂದ್ಗಡೆಯಿಂದ, ಸುಮ್ಮನೆ ಕೂತಿದ್ದಾರೆ ಫ್ರಂಟ್ ರೋನಲ್ಲಿ. ಸರ್ಕಾರಕ್ಕೆ ಎಷ್ಟು ಜವಾಬ್ದಾರಿ ಇದೆಯೋ ಒಂದು ಸದನವನ್ನು ನಡೆಸೋದು,
ವಿರೋಧ ಪಕ್ಷದಲ್ಲಿ ಕುಳಿತ ವಿರೋಧ ಪಕ್ಷದ ನಾಯಕನಾದವರು ತನ್ನ ಸದಸ್ಯರನ್ನು ನಿಯಂತ್ರಿಸುವ ಕೆಲಸವನ್ನೂ ಮಾಡಬೇಕು. ಸ್ಪೀಕರ್ ಹೇಳಿದ್ಮೇಲೂ ನಿಂತ್ಕೋಬೇಕು ಅದಕ್ಕೆ. ಇಲ್ಲ ನಾನು ಮಾಡಲ್ಲ, ನಾಳೆ ರಾಹುಲ್ ಗಾಂಧಿ ಭಾಷಣ ಮಾಡೋಗ್ಲೂ ಕೂಗಿದ್ರೆ ಏನಾಗುತ್ತೆ? ಆಗೇನಾಗತ್ತೆ? ಅಲ್ಲ, ಇದು ಡಿಕ್ಟೇಟರ್, ಇದು ದಮನ, ಇದು ಡೆಮಾಕ್ರಸಿ ಅಲ್ಲ. ಶೇಮ್ ಆನ್ ಎನಿ ಸೀನಿಯರ್ಸ್ ಹೂ ಆರ್ ಪ್ರೆಸೆಂಟ್ ಇನ್ ದಟ್ ಸದನದಲ್ಲಿ. ಆ ಸದನದಲ್ಲಿ ಇವತ್ತು ಹಾಜರಿದ್ದ ಎಲ್ಲ ಹಿರಿಯರು ತಲೆ ಬಗ್ಗಿಸ್ಕೊಂಡು ಮನೆಗೆ ಹೋಗಿ ಇವತ್ತು ನೀವುಗಳು ನಮ್ಮ ದುಡ್ಡನ್ನು ತಿಂದು ಬಂದು ಹೋಗಿ ಅಲ್ಲಿ ವಾಕರ್ಕೆ ಥರ ಆಡ್ತಾ ಇದ್ದೀರಲ್ಲ, ಅದಕ್ಕೆ ಎಲ್ಲರೂ ತಲೆ ಬಗ್ಗಿಸ್ಬೇಕಲ್ಲಿ ನನ್ನ ಪ್ರಕಾರ. ಇಟ್ಸ್ ವೆರಿ ಸ್ಯಾಡ್. ಅಲ್ಲೋ ದ ಡಿಸ್ಕಷನ್ಸ್, ಫೈಟ್ ಬ್ಯಾಕ್. ಯಾರು ಬೇಡ ಅಂದವ್ರು ಅದನ್ನು? ಇವ್ರು ತೆಗೆದಿದ್ದ ವಿಷಯಗಳ ಬಗ್ಗೆ ಉತ್ತರ ಕೊಟ್ರ ಅನ್ನೋದನ್ನು ಅವ್ರು ಕೇಳಿಸ್ಕೊಳ್ಳಿಲ್ಲ. ಏನೂ ಇಲ್ಲ. ಹತ್ರಸ್ನಲ್ಲಿ ಆಗಿದ್ದಕ್ಕೆ ಸಂತಾಪ ಹೇಳೋವಾಗ್ಲೂ ಕೂಗ್ತಾ ಇದ್ರಲ್ಲ, ನನಗದು ಭಾಳ ಬೇಜಾರಾಗಿದ್ದು. ಸ್ಯಾಡ್ ಪಾರ್ಟ್. 100 ಜನ ಸತ್ತಿದ್ದಾರೆ ಅಂತ ಸದನದಲ್ಲಿ ಸಂತಾಪ ಆಗ್ತಾ ಇದ್ದಾಗಲೂ ಕೂಗ್ತಾ ಇದ್ರ. ನೀವೇನು ಮನುಷ್ಯರೋ ಏನು ನೀವು? ಭಾಳ ಬೇಜಾರಾಗೋ ದಿನ ಇದೆಲ್ಲ. ಬಟ್ ಪ್ರಯೋಜನ ಇಲ್ಲ. ಮೋದಿಯವರ ಭಾಷಣದಲ್ಲಿ ಆವೇಶ ಇರಲಿಲ್ಲ ನಿನ್ನೆ ರಾಹುಲ್ ಗಾಂಧಿ ಇದ್ದಂಗೆ, ಆದರೆ ವ್ಯಂಗ್ಯ ಇತ್ತು. ಅಲ್ಲಲ್ಲಿ ಉತ್ತರ ಕೊಡೋ ಥರ ಇತ್ತು. ಮೋದಿಯವರದಲ್ಲಿ ಹಳೆ ಕತೆಗಳನ್ನೇ ಮತ್ತೆ ಕೆದಕಿ ಬಂದರು. ತುರ್ತು ಪರಿಸ್ಥಿತಿ ಡ್ಯಾಶು ಅಂತ. ಕೆಲವು ಸರಿ BJPಯವರು ನೀವು ಅರ್ಥ ಮಾಡ್ಕೋಬೇಕು. ಹೇಳಿದ್ದೀನಿ ತುಂಬ ಸರಿ ಹೇಳ್ತಾ ಇದ್ರಿ, ಯಾರು ಕೇಳಿಸ್ಕೊತಾರೆ? ಯಾರು ಕೇಳಿಸ್ಕೊತಾರೆ? ಇವತ್ತಿನ ಭಾಳ ಪೀಳಿಗೆಗೆ ತುರ್ತು ಪರಿಸ್ಥಿತಿ ಅಂದರೆ ಏನು ಅನ್ನೋದು ಗೊತ್ತಿಲ್ಲ. ಆಲ್ ರೈಟ್, ನೀವು ಅದನ್ನವ್ರಿಗೆ ಏನು ಅಂತ ಗೊತ್ತಾಗೋ ಥರನೇ ಮಾಡಿ, ನಾವು ಬೇಡ ಅಂದಿಲ್ಲ. ಬಟ್ ಮಣಿಪುರ ವಿಷಯ ಬರಲೇ ಇಲ್ಲ ಸರ್ ಮೋದಿ ಅವರಿಂದ. ಅದನ್ನೇ ನಲ್ಲಿದ್ದು, ಅದನ್ನು ಹಿಡ್ಕೋಬೇಕು, ಅಥವಾ ಅದನ್ನೊಂದು ಮೂವ್ನಲ್ಲೋ ಒಂದು ವಿಶೇಷ ಚರ್ಚೆ ರೂಪದಲ್ಲೋ ತಗೋಬೇಕದನ್ನ. ನೀವು ಕೂತ್ಕೊಂಡು ಕೂತ್ಬಿಟ್ರೆ ಏನು ಅರ್ಥ? ನಮ್ಮ ಹತ್ರ ನಂಬರ್ ಇದೆ ಅಂತ, ಗಂಟ್ಲಿದೆ ಅಂದ್ಬಿಟ್ಟು. ಎಸ್, ಕಾಂಗ್ರೆಸ್ ಪಕ್ಷವನ್ನ ಇಡಿಯಾಗಿ ತರಾಟೆಗೆ ತೆಗೆದುಕೊಂಡ ಮೋದಿ ರಾಹುಲ್ ಗಾಂಧಿಯನ್ನ ನೇರವಾಗಿ ಟಾರ್ಗೆಟ್ ಮಾಡಿದ್ರು. ನಿನ್ನೆಯ ರಾಹುಲ್ ಗಾಂಧಿಯ ಭಾಷಣವನ್ನ ಇಂಚಾಗಿ ಡಿಕೋಡ್ ಮಾಡಿದ್ರು. ಹಿಂದೂ ಧರ್ಮದ ಬಗ್ಗೆ ಮಾತನಾಡಿದ ರಾಹುಲ್ಗೆ ಕಾಂಗ್ರೆಸ್ ಸಂತತಿಯೇ ಹಿಂದೂ ವಿರೋಧಿ ಎನ್ನುವ ಮೂಲಕ ಟಕ್ಕರ್ ಕೊಟ್ರು. ದೇವಾನುದೇವತೆಗಳಿಗೆ ಹಿಂದೂಗಳಿಗೆ ಅಪಮಾನ ಮಾಡಿದ್ದಾರೆ, ಇದನ್ನ ದೇಶ ಕ್ಷಮಿಸಲ್ಲ ಅಂದ್ರು. ಅನುಕಂಪಕ್ಕಾಗಿ ರಾಹುಲ್ ಹೊಸ ಡ್ರಾಮಾ ಮಾಡ್ತಿದ್ದಾರೆ. ದೇಶದ ಜನರ ದಾರಿ ತಪ್ಪಿಸುವ ಕೆಲಸ ಆಗ್ತಾ ಇದೆ. EVM, ಸಂವಿಧಾನ, ಮೀಸಲಾತಿ, ಅಗ್ನಿವೀರ್, ಕನಿಷ್ಠ ಬೆಂಬಲ ಬೆಲೆ ಸೇರಿ ಹಲವು ವಿಚಾರಗಳನ್ನ ಸುಳ್ಳು ಅಂತ ಅವರೆಲ್ಲ ಏನ್ ಹೇಳಿದ್ರು ಅದೆಲ್ಲವೂ ಕೂಡ ಸುಳ್ಳು ಅಂತ ಕಿಡಿಕಾರಿದ್ರು. ರಾಹುಲ್ ಗಾಂಧಿಯ ಭಾಷಣ ಬಾಲಕನೊಬ್ಬನ ಅಳುವಿನಂತೆ ಕೇಳಿಸ್ತಾ ಇತ್ತು ಅಂತ ವ್ಯಂಗ್ಯವಾಡಿದ್ರು. हिंदू परंपरा, हिंदू समाज, इस देश की संस्कृति, देश की विरासत, इसको नीचा दिखाना, उसे गाली देना, उसे अपमानित करना, हिंदुओं का मजाक उड़ाना, इसे फैशन बना दिया है और उसको संरक्षण देने का काम अपने राजनीतिक स्वार्थ के लिए ऐसे तत्व कर रहे हैं। ये वो लोग हैं जिन्होंने हिंदू आतंकवाद ये शब्द गढ़ने की कोशिश की थी। EVM को लेकर झूठ। ಆಲ್ ರೈಟ್, ಈಗ ರಾಹುಲ್ ಗಾಂಧಿಯ ನಿನ್ನೆ ಭಾಷಣದನ್ನ ತಮಗೆ ಹಾಗೆ ಹೇಳಿಲ್ಲ ಅಂತನೋ ಅಥವಾ ತೀರ್ಚಿಬಿಟ್ರು ಅಂತನೋ, ಅವರೇನು ಹೇಳಿಲ್ಲ. ನಾನೆಲ್ಲ ಪದಕ್ಕೂ ಇದ್ದೀನಿ, ಬದ್ಧವಾಗಿದ್ದೀನಿ ಅಂತ. ಬದ್ಧವಾಗಿದ್ರೆ ಬದ್ಧವಾಗಿರಲಿ, ಅದನ್ನೇ ದೇಶದ ಜನರ ಮುಂದೆ ಹೇಳಬೇಕು. ಹೇಗೆ ಸೆಕ್ಯುಲರ್ ಎಂದು ಕರೆದುಕೊಂಡ ಮಾತ್ರಕ್ಕೆ ಇನ್ನೊಬ್ಬರನ್ನು ಅಪಮಾನಿಸುವ ಹಕ್ಕನ್ನು ನಿಮ್ಗೆ ಯಾರೂ ಕೊಟ್ಟಿಲ್ಲ. ನಾನು ಐ ಆಮ್ ಸರ್ಪ್ರೈಸ್ಡ್. ಫಾರ್ ಎಕ್ಸಾಂಪಲ್, ಈಗ TMC ಪಶ್ಚಿಮ ಬಂಗಾಳದಲ್ಲಿ ಕಾಳಿ ಬಹುದೊಡ್ಡ ದೇವರು, ಅವಳ ಪೂಜೆ ಪುನಸ್ಕಾರಗಳು ದಸರಾ ಸಂದರ್ಭದಲ್ಲಿ ನಡೆಯತ್ತಪ್ಪ. ಅವಳು ಇಟ್ಕೊಳ್ಳದೇ ಇರೋ ಅಸ್ತ್ರಗಳೇನಾದ್ರು ಇದೆಯೋ ಅವಳನ್ನೇನಂತ ಕರಿತೀರಿ? ಈಗ ಶಿವನ್ ತ್ರಿಶೂಲ ಆಗೋದಾದ್ರೆ ಇಲ್ಲ, ಅವಳನ್ನೇನಂತ ಕರೆಯೋಣ ನಾಳೆ? ಹಾಗಾಗಿ ಯಾರೋ ಒಬ್ರಿಗೆ ನಾನು ಸೆಕ್ಯುಲರೇ ಇರಬಾರ್ದು ಅಂತಲ್ಲ, ನೀವೇನು ಬೇಕಾದ್ರೂ ಮಾಡ್ಕೊಳ್ಳಿ, ಬಟ್ ಯು ಹ್ಯಾವ್ ನೋ ರೈಟ್ ಟು ಅಬ್ಯೂಸ್ ಎನ್ ಅದರ್ ಸೈಡ್. ಬರೀ ಡ್ರಾಮಾ ಮಾಡ್ಕೊಂಡಿರೋದಲ್ಲ ಅಲ್ಲಿ. ದಟ್ ಡ್ರಾಮಾ ಶುಡ್ ನಾಟ್ ರನ್. ಹಂಗಾಗಬಾರ್ದು ಅದು ಡ್ರಾಮಾ. ಬರೀ ಮೇಲ್ನೋಟಕ್ಕೆ ಹಿಂಗೆ ಅಂದ್ಕೊಂಡಿರೋದು, ಸವರ್ತಾ ಇರೋದು ತುಪ್ಪ ಒಳಗಡೆ ಮಾತ್ರ ಮಾಡ್ತಾನೆ ಇರ್ತೀನಿ ಇದೇ ಕೆಲಸ ಅಂದರೆ ಏನು ಕತೆ ಅದು? ಇದಕ್ಕೂ ಮೊದಲು ಅವರು NDA ಸಭೆ ನಡೆಸ್ಕೊಂಡ್ರಂತೆ ಪ್ರಧಾನಿಗಳು. ಕಾಂಗ್ರೆಸ್ಸೇತರ ನಾಯಕ ಸತತವಾಗಿ 3ನೇ ಬಾರಿ ಪ್ರಧಾನಿ ಆಗ್ತಿರೋದನ್ನು ಕಾಂಗ್ರೆಸ್ಗೆ ಸಹಿಸಕ್ಕಾಗ್ತಿಲ್ಲ. ವಿಪಕ್ಷ ನಾಯಕನ ಸ್ಥಾನದಲ್ಲಿ ರಾಹುಲ್ ಗಾಂಧಿ ಅವಮಾನಕರವಾದ ಭಾಷಣ ಮಾಡಿದ್ದಾರೆ. ಆದರೆ ನೀವು ಯಾರು ರಾಹುಲ್ ಗಾಂಧಿ ರೀತಿ ವರ್ತಿಸಬೇಡಿ ಅಂತ ಸಂಸದರಿಗೆ ಸಲಹೆ ಕೊಟ್ಟರು. ನಾವು ಸಂಸದೀಯ ನಿಯಮಗಳಿಗೆ ಅನುಗುಣವಾಗಿ ನಡ್ಕೊಳ್ಳೋದು ಕಡ್ಡಾಯ ಅಂತ ಸೂಚಿಸಿದ್ರಂತೆ. ಅದೇ ಥರ ಇದ್ದಂಗಿತ್ತು BJP ಸೈಡಲ್ಲಿ, ಅಟ್ಲೀಸ್ಟ್ ಇವತ್ತು ನಾಳೆ ಗೊತ್ತಿಲ್ಲ. ಸಭೆಗೆ ಆಗಮನಿಸಿದ ಪ್ರಧಾನಿಗೆ ಕೇಂದ್ರ ಮಂತ್ರಿ ಕುಮಾರಸ್ವಾಮಿ ಹಾರ ಹಾಕ್ಬಿಟ್ಟು ಸ್ವಾಗತಿಸಿದ್ರು.
ಈ ತಿಳುವಳಿಕೆನೇ ರಾಹುಲ್ ಗಾಂಧಿ ಇವತ್ತು ಹೇಳಬೇಕಿತ್ತು ಅಂತ ಬಯಸಿದ್ದಲ್ವಾ ಸರ್? ನೋ ಸದನ ಎಂದಾಗ ವಾದ ಪ್ರತಿವಾದಗಳಿಲ್ಲದಿದ್ದರೆ ಅದು ಪ್ರತಿಪಕ್ಷ ಮತ್ತು ಆಡಳಿತ ಪಕ್ಷ ಆಗ್ಲಿಕ್ಕೆ ಸಾಧ್ಯನೇ ಇಲ್ಲ. ಒನ್ ಸೈಡೆಡ್ ಅಂತ. ಆದರೆ ನಾನು ಮಾತನಾಡಿದ್ದನ್ನು ಮಾತ್ರ ಕೇಳಿಸಿಕೊಳ್ಳಬೇಕು, ಇನ್ನೊಬ್ಬ ಮಾತಾಡಿದ್ದು ನಾನು ಕೇಳಿಸ್ಕೋಬೇಕಾಗಿಲ್ಲ ಅನ್ನೋಂತಹ ಮನೋಸ್ಥಿತಿ ಇಬ್ಬರಿಗೂ ಇರಲು ಸಾಧ್ಯವಿಲ್ಲ. ನಂಬರ್ 1. ನಾನು ಮಾತಾಡಿದಾಗ ಯಾರು ಅಡ್ಡ ಬಂದರೆ ಅದು ಪ್ರಜಾಪ್ರಭುತ್ವ ವಿರೋಧಿ, ಇನ್ನೊಬ್ಬ ಮಾತಾಡಿದಾಗ ಬಂದರೆ ನಾನು ಸೈಲೆಂಟಾಗಿ ಕೂತಿರ್ತೀನಿ, ನನಗೇನು ಗೊತ್ತೇ ಇಲ್ಲ ಅನ್ನೋ ಡ್ರಾಮಾ ಮಾಡಿದ್ರೆ ಅದು ಅವ್ರಿಗೆ ಅವರೇ ಮಾಡ್ಕೊಳ್ಳೋ ಮೋಸ ಅಷ್ಟೆ, ಅವಮಾನ ಅಷ್ಟೇ. ಯಾಕಂದರೆ ಸದನ ನಡೆಯುವ ರೀತಿ ಅಲ್ಲ ಅದು. ರಾಹುಲ್ ಗಾಂಧಿಗೆ ಅದು ಅರ್ಥವಾಗತ್ತೋ ಬಿಡುತ್ತೋ ಪ್ರಶ್ನೆ ಬೇರೆ, ಸದನದಲ್ಲಿ ಯಾರು ಒಬ್ರು ಹೇಳಬೇಕು ಅದನ್ನು. ನೋ ಲೆಟ್ಸ್ ಲಿಸನ್ ಟು ದಿಸ್. ಆಲ್ ರೈಟ್, ಒಂದು ಪ್ರೊಟೆಸ್ಟ್ ಅಂತ ಬೇಕು ಆಡಳಿತ ಪಕ್ಷದ ವಿರುದ್ಧ ಪ್ರತಿಪಕ್ಷದ್ದು ಅಂತ ಇಟ್ಕೊಳ್ಳೋಣ. ಪ್ರಧಾನಿಯ ಭಾಷಣ ಪ್ರಾರಂಭವಾದಾಗ ಒಂದು 5 ನಿಮಿಷ ಆ ಪ್ರೊಟೆಸ್ಟನ್ನು ಮಾಡಿ, ದೆನ್ ವಿ ವಿಲ್ ಲಿಸನ್ ಟು ಯು, ದೆನ್ ವಿ ವಿಲ್ ಕಂಟಿನ್ಯೂ ಟು ಪ್ರೊಟೆಸ್ಟ್. ನಾವು ಮಾಡಲ್ಲ ಅಂತ ಹೇಳೇ ಇಲ್ಲ. ಅದು ಮಣಿಪುರನಾರು ಇರಲಿ, ಮತ್ತೊಂದಾರು ಇರಲಿ, ಮಗದೊಂದಾರು ಇರಲಿ, ಡ್ಯೂಟಿ ಬೌಂಡು ಸ್ಟೇಟ್ ಆನ್ಸರ್ ಮಾಡಬೇಕು ಅದಕ್ಕೆ. ಅದನ್ನೇ ತೋರಿಸ್ತಿದ್ರೆ ಹೇಗೆ? ಎಸ್. ಲೋಕಸಭೆ ಸ್ಪೀಕರ್ ಆದೇಶದ ಮೇರೆಗೆ ಹಿಂದೂ ಧರ್ಮವನ್ನು ಉದ್ದೇಶಿಸಿ ರಾಹುಲ್ ಗಾಂಧಿ ನೀಡಿದ ಹೇಳಿಕೆಯ ಜೊತೆಗೆ ಬಿಜೆಪಿ, ಆರ್ಎಸ್ಎಸ್, ಮೋದಿ, ಅಗ್ನಿವೀರ್, ನೀಟ್ ಅಕ್ರಮಗಳ ಬಗ್ಗೆ ನೀಡಿದಂತಹ ಹೇಳಿಕೆಗಳನ್ನು ಕಡತದಿಂದ ತೆಗೆಯಲಾಗಿದೆ. ಲೋಕಸಭಾ ಸಚಿವಾಲಯದ ಈ ಕ್ರಮಕ್ಕೆ ಕಾಂಗ್ರೆಸ್ ಮತ್ತು ಅದರ ಮಿತ್ರ ಪಕ್ಷಗಳು ತೀವ್ರ ಖಂಡನೆಯನ್ನು ವ್ಯಕ್ತಪಡಿಸಿವೆ. ಮೋದಿ ಜಗತ್ನಲ್ಲಿ ಮಾತ್ರ ಸತ್ಯವನ್ನು ತೊಲಗಿಸುತ್ತಾರೆ, ಆದರೆ ವಾಸ್ತವ ಪ್ರಪಂಚದಲ್ಲಿ ಎಂದಿಗೂ ಸತ್ಯವನ್ನು ತೊಲಗಿಸಲ್ಲ. ನಿನ್ನೆ ಲೋಕಸಭೆಯಲ್ಲಿ ನಾನಾಡಿದ ಎಲ್ಲಾ ಮಾತುಗಳು ಸತ್ಯ, ಇದನ್ನು ಅವರು ತೊಲಗಿಸಬಹುದು, ಆದರೆ ಸತ್ಯ ಬದಲಾಗಲ್ಲ ಅಂತ ರಾಹುಲ್ ಗಾಂಧಿ ವ್ಯಾಖ್ಯಾನಿಸಿದ್ದಾರೆ. ಸ್ಪೀಕರ್ಗೆ ಪತ್ರ ಬರೆದಿರುವ ರಾಹುಲ್, ನಿಮ್ಮ ನಡೆ ನನ್ನನ್ನು ಶಾಕ್ಗೆ ಒಳಪಡಿಸಿದೆ, ಇದು ಸಂವಿಧಾನ ವಿರೋಧಿ ಕ್ರಮ, ನನ್ನ ಹೇಳಿಕೆಗಳನ್ನ ಪುನಃ ಕಡತಕ್ಕೆ ಸೇರಿಸಿ ಅಂತ ಕೋರಿದ್ದಾರೆ. ಹಿಂದೂಗಳ ಕುರಿತು ರಾಹುಲ್ ಗಾಂಧಿ ಹೇಳಿಕೆಯನ್ನು ಬಿಜೆಪಿ ತಿರುಚಿದೆ. ವಾಟ್ಸ್ಆಪ್ನಲ್ಲಿ ಬಿಜೆಪಿ ಕೃಪಾಪೋಷಿತ ಫೇಕ್ ನ್ಯೂಸ್ ಶೂರರು ಹರಿಬಿಟ್ಟಿರುವಂತಹ ಅರ್ಧಂಬರ್ಧ ವಿಡಿಯೋ ನೋಡಿ ಇತರರು ಇದನ್ನು ಶೇರ್ ಮಾಡಬೇಡಿ ಅಂತ ಸಿಎಂ ಟ್ವೀಟ್ ಮೂಲಕ ಮನವಿ ಮಾಡಿದ್ದಾರೆ. ನಿನ್ನೆಯ ರಾಹುಲ್ ಹೇಳಿಕೆ ಖಂಡಿಸಿ ಅಹಮದಾಬಾದ್ನಲ್ಲಿ ಕಾಂಗ್ರೆಸ್ ಕಚೇರಿ ಮೇಲೆ ಬಿಜೆಪಿ ಕಾರ್ಯಕರ್ತರು ಕಲ್ಲು ತೂರಿದ ಆರೋಪ ಕೇಳಿಬಂದಿದೆ. ಸತ್ಯ ಮತ್ತು ಅಸತ್ಯ ಎಂಬುದರ ಮಧ್ಯೆ ಒಂದು ಸಣ್ಣದಾದ ಲೈನ್ ಇದೆ. ಯಾವುದು ಆ ಕ್ಷಣದಲ್ಲಿ ನನಗೆ ಸತ್ಯವೆನಿಸುವುದೋ ಅದು ಇನ್ನೊಬ್ಬರಿಗೆ ಅಸತ್ಯದ ರೂಪದಲ್ಲೂ, ನೀವು ಹೇಳುತ್ತಿರುವ ಅಸತ್ಯವೇ ಇನ್ನೊಬ್ಬರಿಗೆ ಸತ್ಯದ ರೂಪದಲ್ಲೂ ಭಾವಿಸಬಹುದದು. ಅದು ನೋಡೋದು ಮತ್ತು ಕೇಳಿಸ್ಕೊಳ್ಳೋದು ಮತ್ತು ನಾನು ಯಾವುದರ ಪರವಾಗಿ ಇದ್ದೇನೆ ಎಂಬುದರ ಆಧಾರದ ಮೇಲೆ ಅದು ಸತ್ಯ ಮತ್ತು ಅಸತ್ಯ. ಫಾರ್ ಎಕ್ಸಾಂಪಲ್, ಇಲ್ಲಿ ಹೇಳಿದ್ರಲ್ಲಿ ಈಗ ಮಣಿಪುರ ಆಯಿತು, ಯಾಕೆ ಹೋಗಿಲ್ಲ, ಕರೆಕ್ಟು. ಈಗ ಅಗ್ನಿವೀರ್ ಅವ್ರಿಗೇನು ಸಿಕ್ಕಲ್ಲ, ಅಲ್ಲ ಅಲ್ಲೊಂದು ಕೋಟಿ ಸಿಗ್ತಾ ಇದೆ, ಅದನ್ನ ಏನಂತ ಬಣ್ಣಿಸೋಣ, ಅಸತ್ಯನ ಸತ್ಯನ? ಈಗ ಎಷ್ಟು ನಿರೀಕ್ಷೆ ಮಾಡಿದ್ರಿ, ಆಗಲ್ಲ. ನಾನು ಅದನ್ನೇ ಹೇಳಿದ್ದೀಗ, ನೀಟ್ ಎಕ್ಸಾಮ್ ಎಲ್ಲವನಿಗೂ ಗೊತ್ತು, ಇಟ್ಸ್ ಅಂತ ಮರ್ಡರ್ ಇನ್ನೊಂದು ಇಲ್ಲ ಅಂತ ಪ್ರಶ್ನೆ ಪತ್ರಿಕೆ ಶೋರಿಕೆ. ಬಟ್ ನಾನು ನಿನ್ನೆ ಹೇಳ್ತಿದ್ದೆ, ಇವತ್ತು ಅಖಿಲೇಶ್ ಯಾದವ್ ಕೇಳ್ತೀವಿ ಗ್ಯಾರಂಟಿ ಕೊಡ್ತೀರಾ ಅಂತ. ಯಾವ ರಾಜ್ಯಗಳು ಗ್ಯಾರಂಟಿ ಕೊಡುತ್ತವೆ ಹೇಳಿ ನೋಡೋಣ. ಈ ಕರ್ನಾಟಕನೂ ಸೇರಿ ಹೇಳ್ತೀನಿ, ಕರ್ನಾಟಕದಲ್ಲಿ ನಡೆದಿದೆಯಲ್ಲ, ನಮಗೆ ಅನುಭವ ಇದೆಯಲ್ಲ ಅದೀಗ. ಯಾರು ಗ್ಯಾರಂಟಿ ಕೊಡೋಕ್ಕಾಗ್ತಾ ಇದೆ ನಿಮಗೆ? ಅದಕ್ಕೆ ಕೂತ್ಕೊಂಡು ಮಾತಾಡಿ ನೀವೆಲ್ಲ ಅನ್ನೋದು. ಅದನ್ನೇ ನೀವು ಮಾತಾಡಬೇಕಾಗಿರೋದು. ನಾನಿದ್ದಾಗ ನಡೆದ್ರೆ ಅದು ಲೀಕ್ ಅಲ್ಲ, ಇನ್ಯಾವನೋ ಇದ್ದಾಗ ನಡೆದ್ರೆ ಅದು ಲೀಕ್ ಅನ್ನೋ ಮನೋಸ್ಥಿತಿ, ಅದು ಸತ್ಯ ಅಸತ್ಯ ಎಗೈನ್ ಪ್ರಾಬ್ಲಮ್ ಅರ್ಥ ಮಾಡ್ಕೊಳ್ಳೋದ್ರಲ್ಲಿ. ಹಾಗೆಯೇ ಹಿಂದೂ ಧರ್ಮವನ್ನ ನೀವು ಯಾವ ದೃಷ್ಟಿಕೋನದಿಂದ ನೋಡ್ತೀರೋ ಆ ಪ್ರಕಾರವೇ ಅದು ಕಾಣುತ್ತೆ. ಹಿಂದೂ ಧರ್ಮವನ್ನು ದ್ವೇಷಿಸಬೇಕು ಎಂಬ ಮನೋಸ್ಥಿತಿಯಲ್ಲಿ ಮಾತನಾಡಿದ್ರೆ ಧರ್ಮದ ಎಲ್ಲ ಆಚಾರ ವಿಚಾರ ಪದ್ಧತಿ ಪರಂಪರೆಗಳು ನಂಬಿಕೆಗಳು ಎಲ್ಲವೂ ನಿಮಗೆ ವಿರುದ್ಧವಾಗಿ ಕಾಣುತ್ತೆ. ಹೇಳೋದು ಹೇಳಿ ಇಲ್ಲ ಅನ್ನಿಸ್ದಾಗ ಸರಿಯಾಗಿ ಕಾಣುತ್ತೆ. ನಾನು ಆ ಅರ್ಥದಲ್ಲಿ ಹೇಳಿಕೆ ಕೊಡ್ಲಿಲ್ಲ, ಅದನ್ನ 1000 ಸರಿ ಹೇಳ್ಬಿಡ್ಬೋದು, ನಾನು ಅರ್ಥದಲ್ಲಿ ಹೇಳಿಲ್ಲ, ಆ ಅರ್ಥದಲ್ಲಿ ಹೇಳಿಲ್ಲ ಅನ್ನೋದು. ಹೇಳೋವಾಗ ಕಳ್ಳೆಕಾಯಿ ಬೀಜ ತಿಂತಿರಬಾರ್ದು ಯಾರುವೆ. ಹಿಂದೂ ಧರ್ಮವನ್ನ ಟೀಕಿಸುವುದನ್ನ ಶೋಕಿಯ ಭಾಗವಾಗಿ ಮಾಡಿಕೊಳ್ಳುವ ಚಾಳಿ ಇದೆ, ಅದೇ ಒಂದು ವರ್ಗ ಇದೆ. ಅದು ಸೆಕ್ಯುಲರ್ ಎಂಬ ಬಣ್ಣನೆಗೆ ಒಳಗಡೆನೂ ಸಿಗಾಕೊಳ್ಳುತ್ತದು. ದಟ್ಸ್ ರಾಂಗ್. ಅದು ಆಗಬಾರ್ದು. ಇದು ಯು ಆರ್ ದಟ್ ಬಿ ಸೇಮ್ ಟು ಎವ್ರಿಬಡಿ ಇನ್ ಎವ್ರಿ ಆಕ್ಷನ್. ಆಯ್ಕೊಂಡು ಚೆರ್ರಿ ಪಿಕ್ ಮಾಡ್ಕೊಂಡು ನಾನು ಮಾಡ್ತೀನಿ ಅನ್ನಕ್ಕೆ ಬರಲ್ಲ. ಹಂಗೆ ಕಡತದಿಂದ ತೆಗೆದ್ಮೇಲೆ ಒಂದ್ಸರಿ ಕಡತದಿಂದ ತೆಗೆಯೋದೊಂದು ನಾನ್ ಸೆನ್ಸ್. ಅದು ಯಾಕೆ ತೆಗಿತೀರಿ? ಅದನ್ನ ಏನ್ ತೆಗೆದ್ರೆ ಏನ್ ಲಾಭ? ನಿಮ್ಮ ಪಾರ್ಲಿಮೆಂಟಿನ ದಾಖಲೆಯಲ್ಲಿ ಅದು ಇಲ್ಲ ಅಷ್ಟೇ ತಾನೆ. ಅರೆ ಸ್ಟೋರೇಜ್ ಅಲ್ಲಿ ಇವತ್ತು ಆ ಯೂಟ್ಯೂಬ್ ಇನ್ನೊಂದೋ ಮತ್ತೊಂದ್ರಲ್ಲೋ ಎಲ್ಲ ಹಾಕಿದ್ರು 10 ವರ್ಷ ಆದ್ರೂ ಸಿಗತ್ತದು. ಯಾವ ಕಡತದಿಂದ ತೆಗೆಯೋದು ನೀವು? ಯಾವುದು ಅನಾದಿ ಕಾಲದಲ್ಲಿ ಬರೀ ಮಾಧ್ಯಮ ಅಂತಂದ್ರೆ ಪತ್ರಿಕೆಗಳಿದ್ದಂತಹ ಸಂದರ್ಭದಲ್ಲಿ ಕಡತದಿಂದ ತೆಗೆಯುವುದು ಅಂದರೆ ಮಾರನೇ ದಿನ ಬಂದ ವರದಿಗಾರ ಅದನ್ನು ಬರೀತಿರ್ಲಿಲ್ಲ.
ಆಗ ಅದು ಕಡತದಿಂದ ತೆಗೆದಿದ್ದು. ಅಲ್ಲಿ ನಡೆದಿದ್ದು ಏನು ಅಂತ ಯಾರಿಗೂ ಗೊತ್ತಾಗಬಾರ್ದು ಅಥವಾ ಅದು ದೇಶಕ್ಕೆ ತಲುಪಲ್ಲ ಅಂತ. ಓಕೆ, ಉದ್ದೇಶ ಈಗ ಹಾಗಲ್ಲ, ನೇರವಾಗಿ ಲೈವ್ ಅಲ್ಲಿ ಟಿವಿ ಕೊಟ್ಟಿರ್ತೀರಿ, ಎಲ್ಲವನ್ನೂ ನೋಡಾಗಿರುತ್ತೆ ನೋಡೋರೆಲ್ಲ, ನೋಡಕ್ಕೆ ಇಂಟ್ರೆಸ್ಟ್ ಇದ್ದವರು. ವಿಷಯ ತಲುಪ ಮತ್ತೆ ಈಗಂತೂ ಅದು ರೆಕಾರ್ಡ್ ಆಗ್ತಾ ಇರುತ್ತೆ ಎಲ್ಲ ಕಡೆ. ಹೌದು. ಏನು ಕಡತದಿಂದ ತೆಗೆಯೋದು ನೀವು? ಕಿತ್ತು ಬಿಸಾಕಿ ಆ ಕಾನೂನನ್ನ ಕಡತದಿಂದ ತೆಗೆಯೋದು. ಒಂದು ವೇಳೆ ನಿಮಗಳ ಮೇಲೆ ನಂಬಿಕೆ, ವಿಶ್ವಾಸ, ಮರ್ಯಾದೆ, ಮಾನ ಏನು ಇಲ್ಲ ಅನ್ಕೊಳ್ಳೋದೇ ಆದರೆ ನೀವು ನಮ್ಮ ನಂಬಕ್ಕಾಗಲ್ಲ, ಈ ಸದನದಲ್ಲಿರೋರ್ನ ನಮಗೆ ಮಾನ ಮರ್ಯಾದೆ ಇಲ್ಲ ಅಂತ ನೀವು ಇಡೀ ಸದನ ತೀರ್ಮಾನ ಮಾಡೋದಾದರೆ ಒಂದಿನ ಬಿಟ್ಟು ಟಿ ವಿ ಕೊಡಿ, ಡೆಫರ್ಡ್ ಲೈವ್ ಥರ. ಆಗ ಒಂದು ದಿನದ ಒಳಗಡೆ ಯಾವ್ಯಾವ್ದು ಬೇಕೋ ಅದನ್ನು ಕಿತ್ತಾಕ್ಬಿಟ್ಟು ಹಾಕ್ಕೊಳ್ಳಿ, ಉಳಿದದ್ದನ್ನು ಕೊಟ್ಟು ಆಗ ಆಗತ್ತೆ ಬೇಕಾರೆ, ಅವಾಗ ಆಗತ್ತೆ. ತಡೆಯೋ. ಇಲ್ಲದಿದ್ದರೆ ಇವತ್ತಿನ ಆಧುನಿಕ ತಂತ್ರಜ್ಞಾನದ ಕಾಲದಲ್ಲಿ ಈ ಕಡತದಿಂದ ತೆಗೆಯುವುದು ಎಂಬುದು ಒಂದು ಜೋಕ್. ಅದು ಸುಮ್ಮನೆ ನಿಮ್ಮ ತೆವಲ್ ತೀರಿಸ್ಕೊಳ್ಳೋಕ್ಕೆ ನಮ್ಮ ಕಡತದಿಂದ ತೆಗೆದಿದ್ದೀವಿ ಅಂತ ಏನು ಉಪಯೋಗ? ಎಲ್ಲ ತಲುಪಬೇಕಾಗಿ ನಾನು ಕವರ್ ಮಾಡ್ತಿದ್ವಲ್ಲ ವಿಧಾನಸಭೆನ, ಅವಾಗ ಸ್ಪೀಕರ್ಗಳೇ ಹೇಳೋರು, ಕಡತದಿಂದ ತೆಗೆದಿದ್ಯಪ್ಪ ಅಂತ. ಸಾಮಾನ್ಯವಾಗಿ ಕೆಲವು ಸ್ಪೀಕರ್ಗಳು ನಮ್ಮ ಕಡೆಗೆ ರೈಟ್ ಬಲಗಡೆಗೆ ತಿರ್ಕೊಂಡು ಎಡಗಡೆಗೆ ತಿರ್ಕೊಂಡೇ ಹೇಳೋರು ಪಾಪ. ಅಂದರೆ ನೀವು ಹಾಕಬೇಡಿ ಅದನ್ನು ಅಂತ. ಈಗ ಹಂಗಿದೆಯಾ ಪರಿಸ್ಥಿತಿ? ಏನು ಕಡತದಿಂದ ತೆಗೆಯೋದು ನೀವು? ಎಸ್, ರಾಷ್ಟ್ರಪತಿಗಳ ಭಾಷಣದ ಮೇಲೆ ವಂದನಾ ನಿರ್ಣಯದಲ್ಲಿ ಪ್ರತಿಪಕ್ಷ ಬಿಜೆಪಿ ವಿರುದ್ಧ ಮುಗಿಬಿದ್ದಿದ್ದ ಸಮಾಜವಾದಿ ಪಕ್ಷದ ನಾಯಕ ಮಾತಾಡಿ ಪೇಪರ್ ಲೀಕು, EVM, ಅಯೋಧ್ಯೆ ಫಲಿತಾಂಶ, ಉತ್ತರ ಪ್ರದೇಶದಲ್ಲಿ ಭ್ರಷ್ಟಾಚಾರ ಅಂತೆಲ್ಲ ಮಾತಾಡಿದ್ದಾರೆ. ಲೋಕಸಭಾ ಚುನಾವಣೆಯಲ್ಲಿ ನಮಗೆ ನೈತಿಕ ಗೆಲುವು ಸಿಕ್ಕಿದೆ. ನೈತಿಕ ಗೆಲುವು, ಅನೈತಿಕ ಗೆಲುವು ಅನ್ನೋದೆಲ್ಲ ಸ್ಪೋರ್ಟ್ಸು ಮತ್ತು ರಾಜಕಾರಣದಲ್ಲೆಲ್ಲ ಇಲ್ಲ, ಓಕೆ. ಅವೆಲ್ಲ ಇಲ್ಲ. ಗೆಲುವು ಕೊನೆ ಓವರಲ್ಲಿ ಒಂದೇ ಒಂದು ಬಾಲ್ ಇದ್ದಾಗ ಹಾರಿ ಬಿದ್ದು ಕಷ್ಟಪಟ್ಟು ಅದು ಸೋತ್ಬಿಡು, ಮಾರಲ್ಲಿ ಅವ್ನು ಗೆದ್ದ ಅಂದರೆ ಏನು ಉಪ್ಪಿನ ಹಾಕೊಂಡು ನೆಕ್ಕಕ್ಕೆ ಅದನ್ನು ಹಿಡ್ಕೊಂಡು ಇರ್ಬೋದು. ಹಾಗೆ ಇದು ನಂಬರ್ ಈಸ್ ನಂಬರ್ ಗೇಮಲ್ಲಿ ನಿಮ್ಗೆ ನೈತಿಕ ಸಿಕ್ಕಿದ್ರಷ್ಟು ಬಿಟ್ಟರೆಷ್ಟು ನೀವು ಅದನ್ನು ಬಳಸ್ಕೊಂಡು ನಿಮ್ಮ ಪಕ್ಷ ಇಂಪ್ರೂವ್ ಮಾಡಕ್ಕೆ ಬೇಕಾದ್ರೆ ಟ್ರೈ ಮಾಡ್ಕೋಬೋದು ಅಷ್ಟೇ. ಸ್ಪಿರಿಟಲ್ಲಿ ಈಗಲೂ EVM ಪ್ರಸ್ತುತ ಸರ್ಕಾರ ಹೆಚ್ಚು ದಿನ ನಡೆಯಲ್ಲ ಅಂತ ಯಾರು ಹೇಳಿದವ್ರು? ಅವ್ರಿಗೆ ಅದನ್ನೇ ಹೇಳ್ಕೊಂಡು ಎಷ್ಟು ದಿನ ಇರ್ತದೆ? ಅವ್ರಿಗೆ ಯಾರು ಹೇಳಿದವರು? ಅದೇ ಈಗ ಸಂವಿಧಾನ ಬದಲಾಗತ್ತೆ ಅಂದಂಗೆ. ನಿಜ. ನೋಡೋಣ ಯಾರು ಬದಲಾಗುತ್ತೆ, ಡೇಟ್ ಕೊಡಿ ನೋಡೋಣ, ಯಾವತ್ತು ಸಂವಿಧಾನ ಬದಲಾಗುತ್ತೆ ಅಂತ ನೋಡೋಣ. ಕೊಡಿ ಯಾರು ಡೇಟ್ ಒಬ್ಬರು. ಅಸಲಿಗೆ EVM ಬಗ್ಗೆ ನಮಗೆ ನಂಬಿಕೆ ಇಲ್ಲ. 80ಕ್ಕೆ 80 ಸೀಟ್ ಬಂದು ನಮ್ಗೆ ನಂಬಿಕೆ ಬರಲ್ಲ. ನಿಮಗೆ ಬರಲ್ಲ ಯಾಕೆಂದ್ರೆ ಅದು ನಿಮಗೆ ಬೇಡ. ಹೇಗಾಗುತ್ತೆ ಸರ್? ಬೇಡ. ನಂಬಿಕೆ ಒಮ್ಮೆ ಹೋದ ಮೇಲೆ ಅದು ಹಾಗೇನೆ, ಅದು ಒಪ್ಪಲ್ಲ ಅಂದ್ರೆ ನಾವು ಒಪ್ಪಲ್ಲ, ನಂಗೆ ಬೇಡ. EVM ಇರೋ ಚುನಾವಣೆಯಲ್ಲಿ ನಾನು ಭಾಗವಹಿಸುವುದಿಲ್ಲ ಅನ್ನಿ ನೋಡೋಣ. ಅಥವಾ EVMನಲ್ಲಿ ನಾನು ನಂಬದಿರಲು ಏನಿದೆ ತಪ್ಪು ಅದರಲ್ಲಿ ಅನ್ನೋದನ್ನು ಹೇಳಿ. ಅಯೋಧ್ಯೆಯಲ್ಲಿ ಗೆದ್ದಾಗ EVM ಸರಿನಾ? ಆಗ ಟೀಕೆ ಮಾಡೋದಕ್ಕೆ ಚೆನ್ನಾಗಿದೆ. ಬೋಳೆ ಲೀಡರ್ಶಿಪ್ಗಳು ಲಾಜಿಕ್ ಇಲ್ಲೋದ್ರಿಂದನೇ ಪ್ರಾಬ್ಲಮ್ ಇದು. ಎಸ್.